ಬೇಗ ಬೇಗ ಬನ್ನಿ, ಸಂಜೆ ಆಗೋಷ್ಟರಲ್ಲಿ ಆ ಕುದುರೆನ ತರಬೇಕು. ಆದ್ರೆ ರುದ್ರ, ನಮಗ್ ಗೊತ್ತೇ ಇಲ್ಲ ಅದೆಲ್ಲಿದೆ ಅಂತ. ತಲುಪಿದ್ವಿ, ಬನ್ನಿ ಅವನ್ನ ಬೇಗ ಹುಡ್ಕೋಣ. ಅಲ್ಲಿ ಹೋಗೋಣ. ವಾವ್, ಇದೆಷ್ಟು ಕ್ಯೂಟ್ ಆಗಿದೆ. ಯಾರಿದ್ದಾರೆ ಅಲ್ಲಿ? ಹಾಯ್ ಸೆಂಟಾರ್. ಹೇಳು ರುದ್ರ, ನನ್ನಿಂದ ಏನಾಗ್ಬೇಕು? ಸೆಂಟಾರ್ ನಮ್ಮನ್ನ ಅಜಯ್ಯ ಕಳ್ಸಿದ್ರು. ಸನ್ ಸಿಟಿ ಮತ್ತೆ ಕಾಲ್ ಸಿಟಿ ಮಧ್ಯೆ ಒಂದು ಹಾರ್ಸ್ ರೇಸ್ ನಡೀಲಿಕ್ಕಿದೆ. ನಾನು ಅದ್ರಲ್ಲಿ ಭಾಗವಹಿಸ್ತಿದ್ದೀನಿ. ನಿನಗೆ ಯಾವ ತರ ಕುದುರೆ ಕೊಡ್ತೀನಿ ಅಂತಂದ್ರೆ, ಇಲ್ಲಿವರೆಗೂ ಯಾವ್ದೇ ಸ್ಪರ್ಧೆನಲ್ಲಿ ಅಂತ ಮ್ಯಾಜಿಕ್ ಮಾಡಿರಬಾರ್ದು ಅಂತ ಕುದುರೆ ಕೊಡ್ತೀನಿ. ಏನಂತೀಯ? ಅಯ್ಯೋ, ನಾವು ಚೆನ್ನಾಗಿದ್ರೆ ಪ್ರಪಂಚ ಚೆನ್ನಾಗಿರುತ್ತೆ ಸೆಂಟಾರ್. ನಿಮ್ಗೆ ಎಲ್ಲಾನು ಗೊತ್ತಿದೆ. ಇಲ್ಲಿರೋ ಎಲ್ಲ ಹಕ್ಕಿ ಎಲ್ಲಾ ಕಡೆನೂ ಹಾರಾಡುತ್ತೆ ಮತ್ತೆ ಎಲ್ಲಾ ಕಡೆಯಿಂದನೂ ಇನ್ಫಾರ್ಮೇಶನ್ ಕೊಡುತ್ತೆ. ಅಜಯ್ಯ ಹೇಳಿದ್ರು ಈ ಕಾಡಿನಲ್ಲಿ ವಿಶೇಷವಾದ ಬ್ಲಾಕ್ ಹಾರ್ಸ್ ಇದೆ ಅಂತ. ಅದನ್ನ ಯಾರು ವಶಪಡಿಸ್ಕೊಳಕ್ ಆಗಲ್ವಂತೆ. ಎಸ್ ರುದ್ರ, ಇನ್ಫಾರ್ಮೇಶನ್ ಸರಿಯಾಗಿದೆ. ಅವನ ಹೆಸರು ಬ್ಲಾಕ್ ಡಾನ್ ಅಂತ. ಯಾರೂ ಅವನ ಮೇಲೆ ಸವಾರಿ ಮಾಡೋದಕ್ಕೆ ಒಪ್ಪೋದಿಲ್ಲ. ನೀನೊಂದ್ಸರಿ ಪ್ರಯತ್ನ ಮಾಡಿ ನೋಡು. ಈ ಸಮಯದಲ್ಲಿ ಅವನು ವಾಟರ್ ಫಾಲ್ ಹತ್ರ ಇರ್ತಾನೆ. ರುದ್ರ, ನಾವ್ ಯೂನಿಕಾರ್ನ್ ಹತ್ರ ಯಾಕೆ ಹೆಲ್ಪ್ ಕೇಳ್ಬಾರ್ದು? ಅದ್ರ ಮೇಲೆ ಮ್ಯಾಜಿಕ್ ಎಫೆಕ್ಟ್ ಆಗೋ ಚಾನ್ಸಸ್ ಕಮ್ಮಿ ಇದೆ. ವೈಟ್ ಯೂನಿಕಾರ್ನ್ ನ ಬಳಸಬಾರ್ದು ಅಂತ ರೂಲ್ಸ್ ಬುಕ್ ಅಲ್ಲಿ ಬರ್ದಿದೆ. ನಂಗನ್ಸುತ್ತೆ ಆ ರೂಲ್ ನ ಶಾಖಾಲೆ ಬೇಕು ಅಂತ ಮಾಡಿರ್ತಾರೆ. ನಾವು ಯೂನಿಕಾರ್ನ್ ನ ಬಳಸಬಾರ್ದು ಅಂತ. ವೈಟ್ ಯೂನಿಕಾರ್ನ್ ಬಿಡಲ್ಲ ಅಂದ್ರೆ ಗ್ರೀನ್, ರೆಡ್, ಬ್ಲಾಕ್, ಬ್ಲೂ ಅಥವಾ ಬೇರೆ ಕಲರ್ ಯೂನಿಕಾರ್ನ್ ನ ಬಳಸಬಹುದು ಅಲ್ವಾ? ಅರೆ ವರುಣ್, ನೀನ್ ಮಾತಾಡ್ಬೇಡ. ಮತ್ತೆ ಬೇರೆ ಕಲರ್ ಅಲ್ಲಿ ಯೂನಿಕಾರ್ನ್ ಇರೋದೇ ಇಲ್ಲ. ನನ್ ಪ್ರಕಾರ ಬ್ಲಾಕ್ ಹಾರ್ಸ್ ಯೂನಿಕಾರ್ನ್ ಆಗತ್ತೆ ಅಂತ. ನೀವು ಬ್ಲಾಕ್ ಹಾರ್ಸ್ ನ ತಗೊಂಡು ಹೋಗ್ಬೋದು. ನೀವು ಈ ಸ್ಪರ್ಧೆಯಲ್ಲಿ ಗೆಲ್ಬಹುದು. ಸರಿ, ನಾವು ಪೂರ್ತಿಯಾಗಿ ಪ್ರಯತ್ನ ಮಾಡ್ತೀವಿ. ಧನ್ಯವಾದ. ಅಲ್ಲಿದೆ ಬ್ಲಾಕ್ ಡಾನ್. ಬ್ಲಾಕ್ ಡಾನ್, ನನ್ನ ಹೆಸರು ರುದ್ರ. ನಮ್ಗೆ ನಿಮ್ ಸಹಾಯ ಬೇಕು. ಸನ್ ಸಿಟಿಗೆ ನಿಮ್ಮ ಅವಶ್ಯಕತೆ ಇದೆ. ನಾನು ಇದನ್ನ ಬಲವಂತವಾಗಿ ಮಾಡ್ಸಕ್ ಇಷ್ಟಪಡಲ್ಲ. ನಾನಿನ್ನ ಓಡಿಸೋವರೆಗೂ ಸೋಲೊಪ್ಕೊಳ್ಳೋದಿಲ್ಲ. ಅರ್ಥ ಆಯ್ತಾ? ಪ್ಲೀಸ್ ಒಪ್ಕೊಳ್ಳಿ. ನಿಂತ್ಕೋಗಿಳಿಯ, ನನ್ನ ಮಾತು ಕೇಳು. ನನ್ ಪ್ರಕಾರ ಅವನಿಗೆ ಬ್ಲಾಕ್ ಹಾರ್ಸ್ ಸಿಕ್ಕಿದೆ. ಬ್ಲಾಕ್ ಡಾನ್, ನಾವು ನಿಮ್ಗೆ ಹರ್ಟ್ ಮಾಡಕ್ ಇಷ್ಟಪಡಲ್ಲ. ನಮ್ಗೆ ನೀವ್ ಮಾತ್ರ ಸಹಾಯ ಮಾಡಕ್ ಸಾಧ್ಯ. ದಯವಿಟ್ಟು ನಮ್ಮನ್ನ ಅರ್ಥ ಮಾಡ್ಕೊಳ್ಳಿ. ಹೇಯ್ ರುದ್ರ, ನೀನ್ ಸಾಧಿಸ್ಬಿಟ್ಟೆ. ಐ ಕಾಂಟ್ ಬಿಲೀವ್ ದಿಸ್ ರುದ್ರ. ನೀನು ವರ್ಲ್ಡ್ ನ ಮೊದಲನೇ ಮ್ಯಾಜಿಷಿಯನ್ ಆಗಿದೀಯಾ. ಅಂದ್ರೆ ಬ್ಲಾಕ್ ಡಾನ್ ನ ಕಂಟ್ರೋಲ್ ಮಾಡಿದೀಯಾ. ಬೆಸ್ಟ್ ಆಫ್ ಲಕ್. ಈ ರೇಸ್ ಅಲ್ಲಿ ನೀವೇ ಗೆಲ್ಲೋದು. ಯಾಕೆ ಅಂದ್ರೆ ಈ ಹಾರ್ಸ್ ತುಂಬಾ ಪವರ್ಫುಲ್ ಆಗಿದೆ. ಇದ್ರ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಟೈಮ್ ಬಂದ್ಮೇಲೆ ಎಲ್ರಿಗೂ ಗೊತ್ತಾಗುತ್ತೆ. ರೇಸ್ ಶುರು ಆಗೋಕೆ ಇನ್ ಸ್ವಲ್ಪ ಹೊತ್ತೇ ಇರೋದು. ಎಲ್ಲಿ ರುದ್ರ? ಹಾಯ್ ಎವ್ರಿವನ್. ಇದು ಅದೇ ಬ್ಲಾಕ್ ಹಾರ್ಸಾ? ನಾವ್ ತರಕ್ ಹೋಗಿದ್ವಲ್ಲ? ಅದೇ ಅನ್ಸುತ್ತೆ. ಸರಿ ಸರಿ, ಎಲ್ಲ ಶಾಂತರಾಗಿ. ರೇಸ್ ಶುರು ಆಗೋದಕ್ಕಿಂತ ಮುಂಚೆ ಎಲ್ಲ ಮಕ್ಕಳು ಒಂದ್ಸಲಿ ರೂಲ್ಸ್ ಅನ್ನ ಕೇಳಿ. ರೂಲ್ ನಂಬರ್ 1, ಯಾರು ಮ್ಯಾಜಿಕ್ ಅನ್ನ ಮಾಡಿ ರೇಸ್ ಅನ್ನ ಗೆಲ್ಲೋ ಪ್ರಯತ್ನ ಮಾಡಬಾರ್ದು. ಯಾರು ಹಾರ್ಸ್ ಮೇಲೆ ಕೂತ್ಕೊಂಡು ಮ್ಯಾಜಿಕ್ ಮಾಡಿ ರೇಸ್ ಅನ್ನ ಗೆಲ್ತಾರೋ ಅವರು ಡಿಸ್ಕ್ವಾಲಿಫೈ ಆಗ್ತಾರೆ. ರೂಲ್ ನಂಬರ್ 2, ಒಬ್ರು ಇನ್ನೊಬ್ರು ಮೇಲೆ ಮ್ಯಾಜಿಕ್ ಮಾಡೋ ಪ್ರಯತ್ನ ಮಾಡಬಾರ್ದು.
ರೂಲ್ ನಂಬರ್ 3, ಟ್ರ್ಯಾಕಲ್ಲಿ ನಾವು ತುಂಬಾನೇ ಆಬ್ಸ್ಟಿಕಲ್ಸ್ನ ಹಾಕಿದ್ದೀವಿ. ಆ ಆಬ್ಸ್ಟಿಕಲ್ಸ್ನ ಓವರ್ಕಮ್ ಮಾಡೋದಕ್ಕೆ ಹಾರ್ಸ್ ರೈಡಿಂಗ್ ಟ್ರಿಕ್ ಅನ್ನು ಮಾತ್ರ ಬಳಸಬೇಕು. ರೂಲ್ ನಂಬರ್ 4, ಲಾಸ್ಟ್ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಯಾರಿಗಾದ್ರೂ ಜೀವಕ್ಕೆ ಅಪಾಯ ಇದೆ ಅಂದ್ರೆ ನೀವು ನಿಮ್ಮನ್ನ ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಮ್ಯಾಜಿಕ್ ಅನ್ನ ಯೂಸ್ ಮಾಡಬಹುದು. ಸೊ ಎವ್ರಿವನ್ ರೆಡಿ? ರೇಸ್ನ ಈಗ ಸ್ಟಾರ್ಟ್ ಮಾಡ್ಬೋದು. ಓಕೆ, ಆನ್ ಯುವರ್ ಮಾರ್ಕ್ಸ್ ಗೋ. ಗೆಟ್ ಸೆಟ್ ಹೇಳೇ ಇಲ್ಲ. ರೂಲ್ಸ್ ಅಲ್ಲಿ ಇದನ್ನ ಬರ್ದೇ ಇಲ್ಲ. ಆನ್ ಯುವರ್ ಮಾರ್ಕ್ಸ್ ಹೇಳಿದ್ಮೇಲೆ ಗೆಟ್ ಸೆಟ್ ಹೇಳೋ ಅವಶ್ಯಕತೆ ಅಂತ ಯಾರು ಹೇಳೇ ಇಲ್ಲ. ಅರೆ ಅದಕ್ಕೇನಂತೆ, ಎಲ್ಲ ಮುಂದೆ ಹೋದ್ರು. ಬೇಗ ಬೇಗ ಓಡು. ಆಹಾ, ಬೇಗ. ಜಾಡಿ, ರುದ್ರ, ಮೈರಾ ಮತ್ತೆ ವರುಣ್ ಎಲ್ಲರಿಗಿಂತ ಹಿಂದೆ ಇದ್ದಾರೆ. ಶಾಕಾಲ್ ಮಾಮು ಐಡಿಯಾ ವರ್ಕ್ ಆಯ್ತು. ಯೇ ಕಮಾನ್ ಗೆಳೆಯ, ಈ ಹರ್ಡಲ್ನ ಹೇಗಾದ್ರೂ ಮಾಡಿ ಪಾಸ್ ಮಾಡಬೇಕು. ನಡೀರಿ ಅಜಯ್ಯ, ನಾಷ್ಟ ತಯಾರಾಗಿದೆ. ಸರ್ ಮೆಜೆಸ್ಟಿಕೋ, ಬನ್ನಿ ಡೈನಿಂಗ್ ಹಾಲಿಂದಾನೆ ರೇಸನ್ನ ಮಾನಿಟರ್ ಮಾಡೋಣ. ಈಗ ಬರುತ್ತೆ ರೇಸಲ್ಲಿ ಮಜಾ. ತಯಾರಾಗು ರುದ್ರ. ಓ ಇಲ್ಲ, ಬ್ಲ್ಯಾಕ್ ಡಾನ್, ಹುಷಾರಾಗಿ. ಸಿಕ್ಕಾಕೊಂಡ. ಈಗೇನ್ ಮಾಡ್ತೀಯ ರುದ್ರ? ಅಯ್ಯೋ, ಈಗೇನ್ ಮಾಡೋದು? ಇದು ನಾವು ಸೃಷ್ಟಿ ಮಾಡಿರೋದಲ್ಲ. ರುದ್ರ ಇರು, ನಾನ್ ನಿನ್ನ ಆಚೆ ತೆಗಿತೀನಿ. ಇಲ್ಲ ಮೈರಾ, ನೀನ್ ಮ್ಯಾಜಿಕ್ ಮಾಡಬೇಡ ಪ್ಲೀಸ್. ಮ್ಯಾಜಿಕ್ ಇಲ್ಲಿ ಮಾಡಬೇಡ. ಸಾರಿ, ಈ ಆಬ್ಸ್ಟಿಕಲ್ ಲೈಫ್ ಥ್ರೆಟ್ನಿಂಗ್ ಆಗಿದೆ. ರುದ್ರ ಮ್ಯಾಜಿಕ್ ಯೂಸ್ ಮಾಡಬಹುದು. ರುದ್ರ, ಈ ಸಿಚುವೇಶನ್ ಅಲ್ಲಿ ಮ್ಯಾಜಿಕ್ ಅಲೌಡ್ ಇದೆ, ಯೂಸ್ ಮಾಡು. ಬ್ಲ್ಯಾಕ್ ಡಾನ್, ನಿನ್ನ ಸ್ಪೀಡ್ ಹೇಗಿರ್ಬೇಕು ಅಂದ್ರೆ ಆ ಪಿಲ್ಲರ್ ಕೆಳಗಡೆ ಬೀಳ್ತಾ ಇದ್ದ ಹಾಗೇನೆ ನಾವು ಮೇಲೆ ಹೋಗ್ಬೇಕು. ವಾ ಗೆಳೆಯ, ನೀನಂತೂ ಅದ್ಭುತ. ಏನ್ ಜಾದು ಮಾಡ್ದ, ಹೇಗ ಆಚೆ ಬಂದ ನೋಡಿ. ಸುಮ್ನೆ ಇರು, ನೀನು ನನ್ ಕಡೆ ಇರೋದು. ಅನ್ಸುತ್ತೆ ಇದು ಅದೇ ಹಾರ್ಸ್ ಅಂತ. ಅದನ್ ತಗೊಳಕ್ ನಾವು ಕಾಡಿಗೆ ಹೋಗಿದ್ವಲ್ಲ. ನಾನ್ ನಿಮ್ ಜೊತೆನೆ ಇರ್ತೀನಿ, ಆದ್ರೆ ಹೇಗ ಆಚೆ ಬಂದ ಅಲ್ವಾ.
ಅಯ್ಯೋ ಏನ್ ಮಾಡಿದ್ರಿ ಶಾಕಾಲ್? ಸಾರಿ ಶಾಕಾಲ್, ಸಾರಿ. ಆದ್ರೆ ನಾನು ಇವನಿಗೆ ಗೆಲ್ಲೋದಕ್ಕೆ ಕೊಡೋದಿಲ್ಲ. ಏನಾದ್ರೂ ಮಾಡ್ಕೊಳ್ಳಿ. ಅರೆ ಇವ್ರುಗಳು ನಮ್ಗಿಂತ ಮುಂದೆ ಹೋದ್ರು. ಈಗೇನ್ ಮಾಡ್ತಾನೆ ರುದ್ರ? ನದಿಯಲ್ಲಿ ತೇಲಾಡ್ಕೊಂಡು ಹೋಗ್ತಾನ. ಚಪ್ 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 ಚಪಕ್ ಚಪ್. ಬ್ಲಾಕ್ ಡಾನ್, ನೀನು ನೀರಿನ ಒಳಗಡೆಯಿಂದ ಹೋಗ್ಬೋದಾ? ಎಷ್ಟು ವೇಗವಾಗುತ್ತೋ ಅಷ್ಟು ವೇಗವಾಗಿ ಹೋಗೋ. ನಾನು ಅಲ್ಲಿವರೆಗೂ ನನ್ನ ಉಸಿರನ್ನ ಕಟ್ಕೋತೀನಿ. ಅಯ್ಯೋ, ಈ ಕೆರೆ ಒಳಗಡೆಯಿಂದ ಬಬಲ್ಸ್ ಎಲ್ಲ ಲೈನ್ ಫಾರ್ಮ್ ಮಾಡ್ಕೊಂಡ್ ಮೇಲ್ ಬರ್ತಾ ಇದೆಯಲ್ಲ. ಏನ್ ರುದ್ರ ಮತ್ತೆ ಕುದ್ರೆ ನೀರೊಳಗಡೆ ಮುಳುಗೋಗ್ಬಿಟ್ರ? ಇಲ್ಲ, ಆ ತರ ಆಗೋದಕ್ಕೆ ಸಾಧ್ಯ ಇಲ್ಲ. ಆ ತರ ಏನಾದ್ರೂ ಅವರು ಮುಳುಗ್ತಾ ಇದ್ರೆ ಕೇವಲ ಒಂದು ಜಾಗದಿಂದ ಮಾತ್ರ ಬಬಲ್ಸ್ ಬರ್ತಾ ಇತ್ತು. ಪೂರ್ತಿ ಲೈನ್ ಬಬಲ್ಸ್ ಕಾಣ್ತಾ ಇದೆ. ಇದರರ್ಥ ನೀರಿನೊಳಗಡೆ ಈ ಹಾರ್ಸ್ ತುಂಬಾ ಜೋರಾಗಿ ಈಜೋಕೆ ಶುರು ಮಾಡಿದೆ ಅಂತ. ಏನಿದು? ರುದ್ರ ಎಂತ ಎಂಟ್ರಿ ಕೊಟ್ಟ! ವಾ, ಮತ್ತೆ ಬೇಡ ಶಾಕಾಲ್. ಅಯ್ಯೋ ಶಾಕಾಲ್, ಕ್ಷಮಿಸ್ಬಿಡಿ. ಸಾರಿ ಸಾರಿ, ನಾನ್ ನಿಮ್ ಬಗ್ಗೆ ಮತ್ತೆ ಏನು ಹೇಳೋದಿಲ್ಲ. ಸಾರಿ. ಆದ್ರೆ ಎಂತ ಮಾತು, ಎಂತ ಮಾತು, ಎಂತ ಎಂಟ್ರಿ ಕೊಟ್ಟ ಶಾಕಾಲ್. ಜೈ ಸಿಂಗ್ ಚೌಹಾನ್, ಆ ಮರಳುಗುಂಡಿ ಮತ್ತೆ ಆ ಕೆರೆ ಅಂತಹ ಅಡೆತಡೆಗಳನ್ನ ನಾವು ರೇಸ್ನಲ್ಲಿ ಪ್ಲಾನೇ ಮಾಡಿರ್ಲಿಲ್ವಲ್ಲ. ಏನು ನೀವೇ ಮಾಡಿದ್ರಾ? ಇಲ್ಲ ಸರ್ ಮೆಜೆಸ್ಟಿಕೋ, ಈ 2 ಆಬ್ಸ್ಟಿಕಲ್ಸ್ ಅನ್ನ ಯಾರು ಹಾಕಿದ್ದಾರೆ ಅಂತ ನನಗೂ ಕೂಡ ಗೊತ್ತಿಲ್ಲ. ಆದ್ರೆ ರುದ್ರ ಮ್ಯಾಜಿಕ್ ಯೂಸ್ ಮಾಡಿದ್ದು ಅವನ ಜೀವನ ಉಳಿಸ್ಕೊಳ್ಳೋದಕ್ಕೋಸ್ಕರ ಮಾಡಿದ್ದಾನೆ. ಯಾರೋ ಏನೋ ಮಾಡ್ತಾ ಇದ್ದಾರೆ. ನಿನ್ಗೇನನ್ಸುತ್ತೆ ಶಾಕಾಲ್? ಶಾಕಾಲ್, ಓ, ಶಾಕಾಲ್ ತನ್ನ ಇಮೇಜ್ ಅನ್ನ ಇಲ್ಲಿ ಬಿಟ್ಟು ಹೋಗಿದ್ದಾನೆ. ಹಾಗಾಗಿ ಅವನೇ ರುದ್ರನ ಸೋಲ್ಸೋದಕ್ಕೆ ಏನೋ ಮಾಡ್ತಾ ಇದ್ದಾನೆ. ರುದ್ರ ಏನಾದ್ರೂ ಇಷ್ಟೇ ಸ್ಪೀಡಲ್ಲಿ ಓಡ್ತಾ ಇದ್ರೆ ಚೈನಿ ಜೋಡಿ ಗೆಲ್ಲೋದಕ್ಕೆ ಸಾಧ್ಯನೇ ಇಲ್ಲ. ನಾನೀಗ ಮತ್ತೆ ಏನಾದ್ರೂ ಮ್ಯಾಜಿಕ್ ಮಾಡಲೇಬೇಕು. ಅರೆ ಇದೇನು?
ಇದಕ್ಕೆ ಕೊಂಬಂದಿದೆ. ಇದು ಬ್ಲ್ಯಾಕ್ ಯೂನಿಕಾರ್ನಾ? ಇಲ್ಲ ಇಲ್ಲ, ಯೂನಿಕಾರ್ನ್ ಆಗಿದ್ರೆ ಅದಕ್ಕೆ ರೆಕ್ಕೆ ಕೂಡ ಇರಬೇಕು. ರುದ್ರ! 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 ನನಗೆ ಗೊತ್ತಿತ್ತು ಇದು ಬ್ಲ್ಯಾಕ್ ಯೂನಿಕಾರ್ನೇ ಅಂತ. ಅಯ್ಯೋ, ಬ್ಲ್ಯಾಕ್ ಯೂನಿಕಾರ್ನ್ ಅನ್ನೋದಿದ್ಯಾ? ನಾನು ಇಲ್ಲ ಅಂತ ಅಂದ್ಕೊಂಡಿದ್ದೆ. ನನಗೂ ಇದು ಕಾಲ್ಪನಿಕ ಅಂತ ಅನಿಸ್ತಾ ಇದೆ. ವಾಹ್, ಈಗೇನ್ ಮಾಡ್ಲಿ ಆ ರುದ್ರ ಅಂತೂ ಗೆಲ್ತಾ ಇದ್ದಾನೆ. ಚುಟ್ಕಿ ಹೊಡೆಯುವಂತ ಅವಶ್ಯಕತೆ ಇಲ್ಲ. ಈಗ ನೀನು ಏನು ಮಾಡೋದಕ್ಕಾಗಲ್ಲ. ಸರ್ ಮೆಜೆಸ್ಟಿಕ್ ಹೋಗಿ ಎಲ್ಲ ಗೊತ್ತಾಗಿದೆ. ಅವ್ರು ನಿನ್ನನ್ನು ಕರೀತಾ ಇದ್ದಾರೆ. ಭಲೆ ಭಲೆ ರುದ್ರ, ನೀನು ಎಲ್ಲ ಆಬ್ಸ್ಟಕಲ್ಸ್ ನ ದಾಟಿ ಗೆದ್ದು ಬಂದಿದ್ದೀಯಾ. ಈ ಟ್ರೋಫಿಯ ನಿಜವಾದ ಹಕ್ಕುದಾರ ನೀನೇ. ಮತ್ತೆ ಶಾಕಾಲ್, ನೀನು ನನ್ನ ಆಫೀಸ್ಗೆ ಬಂದು ನನ್ನ ನೋಡು. ನೀನು ಮಾಡಿರುವ ಮೋಸಕ್ಕೆ ಸರಿಯಾದ ಶಿಕ್ಷೆ ಆಗುತ್ತೆ. ಥ್ಯಾಂಕ್ ಯು ಸರ್ ಮೆಜೆಸ್ಟಿಕೋ. ಥ್ಯಾಂಕ್ ಯು ವೆರಿ ಮಚ್ ಬ್ಲ್ಯಾಕ್ ಡಾನ್. ನಿನ್ನಿಂದಲೇ ನಾವು ಈ ರೇಸ್ ಗೆದ್ದಿರೋದು. ನೀನು ನಿನ್ನ ನಿಜವಾದ ರೂಪನ ತೋರಿಸಿದ್ಯಾ, ಅದಕ್ಕೋಸ್ಕರ ಥ್ಯಾಂಕ್ ಯು. ನಾವೆಲ್ಲ ತಿಳ್ಕೊಂಡಿದ್ವಿ ಬ್ಲ್ಯಾಕ್ ಯೂನಿಕಾರ್ನ್ ಒಂದು ಮಿತ್, ಅದೊಂದು ಕಲ್ಪನೆ ಅಂತ. ನೀನು ನನಗೆ ಇಷ್ಟೊಂದು ಸಹಾಯ ಮಾಡಿದ್ಯಾ. ಥ್ಯಾಂಕ್ ಯು ವೆರಿ ಮಚ್. ನೀನೀಗ ಹೋಗ್ಬೋದು.